ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ನಂದೀಶ್ವರ್. ಇವತ್ತಿನ ಏನಪ್ಪಾ, ನಂದೀಶ್ವರ್ ಮನೇಲಿ ಇದ್ದಾನೆ ಅನ್ಕೋಬೇಡ್ರಿ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ, ಈಗ ಬಿಗ್ ಬಾಸ್ 11 ನಾಳೆ ಸ್ಯಾಟರ್ಡೆ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ಹೋಗ್ಬೋದು ಅಂತ ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಜನಕ್ಕೆ ಫೋನ್ ಮಾಡ್ಬಿಟ್ಟು ಎಲ್ಲ ನಮ್ಮ ಹುಡುಗರು ಎಲ್ಲ ಏನಂತಾರೆ, ಎಲ್ಲಾರ ಬಗ್ಗೆ ನಿಮಗ್ ಗೊತ್ತು. ಏನೇ ಮುಗಿತಲ್ಲ, ಎಲ್ಲ ಮುಗಿತು. ಏನ್ ಆನ್ಸರ್ ಕೊಡ್ತಾರೋ ನನಗೂ ಗೊತ್ತಿಲ್ಲ, ಎಷ್ಟು ಬೀಪ್ ಹಾಕ್ಬೇಕು ನನಗೂ ಗೊತ್ತಿಲ್ಲ, ಎಷ್ಟು ಕಟ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಹೋಪ್ ಫಾರ್ ಎ ಗುಡ್ ಆನ್ಸರ್ಸ್ ಅಷ್ಟೇ ನಾನು ಹೇಳಕ್ಕಾಗೋದು. ಫೋನ್ ಮಾಡಿ ಒಂದ್ 4-5 ಜನಕ್ಕೆ ಕೇಳ್ತೀನಿ, ಯಾರ್ಯಾರು ಹೋಗ್ಬೇಕು ಅಂತ ನಿಮ್ಮ ಅನಿಸಿಕೆ ಹೇಳ್ರಪ್ಪ ಅಂತ ಹೇಳ್ತೀನಿ. ನೋಡೋಣ ಯಾರ್ಯಾರು ಏನ್ ಹೇಳ್ತಾರೆ. ನನ್ ಫಸ್ಟ್ ನನ್ ಕೇಳಿದ್ರೆ ನಾನ್ ಯಾರು ಹೋಗ್ಬೇಕು ಅಂದ್ರೆ ನಮ್ ಓಡ್ರೋ ಇದು ಸರ್ಜಾ ಅಂತ. ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಸರ್ಜಾ ಅಡ್ಡ. ಹಾಡಾಡಿರೋ ಸಿಂಗರ್ ಹೋಗ್ಬೇಕು, ಯಾಕಂದ್ರೆ ಅಂತ ಸಿಂಗರ್ಸ್ ನಾವು ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ. ನನ್ನ ಅನಿಸಿಕೆ ಅದು. ನಮ್ ಹುಡುಗರು ಏನ್ ಹೇಳ್ತಾರೆ ನೋಡೋಣ. ಲೆಟ್ಸ್ ಗೋ. ಓಕೆ, ರೆಡಿನಾ? ಫಸ್ಟ್ ಇವಾಗ ಒಬ್ರು ದೊಡ್ಡ ಮನುಷ್ಯರು, ಅವ್ರ ಬಗ್ಗೆ ಏನ್ ಹೇಳೋದು ಇಲ್ಲ, ನಮ್ ಫೋನ್ ಎತ್ತುತ್ತಾರ ಅನ್ನೋದೇ ಈಗ ದೊಡ್ಡ ಚಿಂತೆ. ಎಲ್ಲಿದ್ಯಾ ಮಚ್ಚ? ಇಲ್ಲಿ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೆ. ನಮ್ ಹುಡುಗರು ಒಬ್ರು ಕೇಳಿದ್ರು, ಏನಾದ್ರು ಕ್ವಶನ್ ಕೇಳಿದ್ರು. ಬಿಗ್ ಬಾಸ್ 11ಗೆ 4 ಜನನ್ ಕೇಳು, ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಿನ್ ಪ್ರಕಾರ ಇಬ್ರು ಯಾರು ಹೋಗ್ಬೇಕು ಮಚ್ಚ? ಇದು ನಿಮ್ಗೆ ಮಾಡೋ ಪ್ರಶ್ನೆ ಅಲ್ವಾ ಇದು? ಅಲ್ಲ ಆಯ್ತು, ಈಗ ನನ್ಗೆ ಇಬ್ರು ಹೆಸರು ಹೇಳು. ನಿನ್ ಪ್ರಕಾರ ಇಬ್ರು ಯಾರು ಹೋಗ್ಬೇಕು ಅಂತ? ಯಾವ ಆಂಗಲ್ ಅಲ್ಲಿ? ಜನ್ಮಕ್ಕೆ ಹೋಗೋ. ಬಿಗ್ ಬಾಸ್ 11ಗೆ ಇಬ್ರು ಯಾರು ಹೋಗ್ಬೇಕು ನಿನ್ ಪ್ರಕಾರ? ಇದು ರೇಷ್ಮಾ ಆಂಟಿ. ರೇಷ್ಮಾ ಆಂಟಿನಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ರೇಷ್ಮಾ ರೇಷ್ಮಾ ಎಲ್ಲರಿಗೂ. ಓಕೆ, ಇನ್ನೊಬ್ರು ಮಂಜಾಡನ್ನೇ ಕಳಿಸ್ತೀಯಾ? ನಮಸ್ಕಾರ ಸ್ವಾಮಿ. ರೀಸನ್ ನನಗಿದ್ರು ಒಂಥರ ಸಂತೋಷ. ರೀಸನ್ ಹೇಳು, ಏನ್ಕೆ ಮಂಜಣ್ಣ ಅಂತ? ಬಂದ್ರು ಅಂತ ಕೂಗಾಡ್ಕೊಂಡಿರ್ಲಿ, ಒಂದ್ ಒಳ್ಳೆ ಟಾಕ್ಸಿಸಿಟಿ ಕ್ರಿಯೇಟ್ ಆಗುತ್ತೆ. ಬಂದ್ರು ಅಂತನಾ? ನನ್ನ ಸಮಯ ಯಾರಿಲ್ಲ. ಸರಿ ಬಿಡಪ್ಪ, ಆಯ್ತು, ಮಾಡ್ತೀನಿ. ಸರಿ. ಓಕೆ, ಫಸ್ಟ್ ನಮ್ ಹುಡುಗ ಹೇಳ್ದ ಮಂಜಣ್ಣ ಮತ್ತೆ ರೇಷ್ಮಾ ಆಂಟಿನ ಕಳ್ಸ್ಬೇಕಂತೆ. ರೇಷ್ಮಾ ಆಂಟಿ ಹೋದ್ರೆ ಡಿಪ್ಲೊಮಾ ಅನ್ಬಿಡ್ತಾರೆ ಬಿಗ್ ಬಾಸ್ಗೆ, ಡಿಪ್ರೆಷನ್ ಬದಲು. ಅದೇ ನನ್ಗೂ ಭಯ. ನೆಕ್ಸ್ಟ್ ಮಂಜಣ್ಣ ಅಂತೆ, ಬಂದ್ರು ಅಂತಾರೆ. ಲೆಟ್ಸ್ ಗೋ. ದೇವ್ರೆ, ನೆಕ್ಸ್ಟ್ ಇನ್ಯಾರಕ್ ಮಾಡೋಣ? ಲೆಟ್ಸ್ ಗೋ. ಇನ್ನೊಬ್ಬಂಗ್ ಫೋನ್ ಮಾಡೋಣ. ಇವನ್ ಫೋನ್ ಪಿಕ್ ಮಾಡ್ತಾನ ಅನ್ನೋದೇ ದೊಡ್ಡವರು. ಹಲೋ ದೇವರ, ಎಲ್ಲಿದ್ಯಾ ಮಚ್ಚ? ಮನೆ ಆಯ್ತು. ಒಂದ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಒಳ್ಳೇದ್ ಮಾಡ್ತದ. ಮುಚ್ಕೊಂಡ್ ಮಾಡ. ಈಗ ನಿನ್ ಪ್ರಕಾರ ಬಿಗ್ ಬಾಸ್ 11ಗೆ ಯಾರು ಹೋಗ್ಬೇಕು ಮಚ್ಚ? ಇಬ್ರ ಹೆಸರು. ಬಿಗ್ ಬಾಸ್ 11ಗೆ ಡಿ ಬಾಸ್ ಹೋಗ್ಬೇಕಾ? ನಿಂದು ತಾಯಿ ಋಣ. ಇನ್ನೊಬ್ರ ಹೆಸರು ಕೇಳಿ, ನೀನ್ ಹೇಳು. ಇನ್ನೊಬ್ರ ಹೆಸರು? ಇನ್ನೊಬ್ರು ಅವ್ನು ಹೋಗ್ಲಿ, ಪವಿತ್ರ ಗೌಡ. ಡೌನೇ ಮಾಡ್ಬಿಟ್ಟೆನಲ್ಲಿ. ಅಯ್ಯೋ, ರೀಸನ್ ಮಚ್ಚ? ಬೇರೆಯವ್ರ ಎಂಟ್ರಿ ಅಂತಾರೆ, ನಾನ್ ಡೌ ಮಾಡಿದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ರೀಸನ್ ಅವ್ರಿಬ್ರು ಗಂಡ ಹೆಂಡತಿ. ಆಯ್ತಣ್ಣ, ಹಂಗೆ ಆಗ್ಲಿ. ಸರಿ ಇರ್ಮಮ್ಮ, ಮಾಡ್ತೀನಿ. ಏಕೆ ಮಾಡ್ತೀನಿ ಮಾಡ್ಕೊಬಿಟ್ಟೇನೋ? ಇಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇಲ್ಲ ಕಣ, ಮಾಡ್ತೀನಿ.
ರೆಕಾರ್ಡ್ ಮಾಡ್ಕೊಂಡೇನೋ ಅಂತೆ. ಅಯ್ಯೋ, ನಾವೆಲ್ಲ ಡಿ ಬಾಸ್ ಫ್ಯಾನ್ಸೇ, ಅದಂತೂ ಹೆಮ್ಮೆಯಿಂದ ಹೇಳ್ಕೊತೀವಿ. ಇವಾಗಲ್ಲ ಏನೇ ಆದ್ರೂ ನಾವು ಡಿ ಬಾಸ್ನ ಬಿಟ್ಕೊಡಕ್ಕಾಗಲ್ಲ. ನಾವು ಅವ್ರ ದಾನ ಧರ್ಮಕ್ಕೆ ಫ್ಯಾನ್ಸು. ಬೇರೆಯವ್ರ ತರ ಆಕ್ಟಿಂಗ್ ನಾವು ಫ್ಯಾನ್ ಆಗಿಲ್ಲ. ದಾನ ಧರ್ಮ ಎಲ್ಲೂ ಎಷ್ಟು ದಾನ ಮಾಡಿದ್ರೆ ಏನು ಹೇಳ್ಕೊಂಡಿಲ್ಲ, ಅದಕ್ಕೆ ನಾವು ಫ್ಯಾನ್ಸು. ಜೈ ಡಿ ಬಾಸ್. ಓಕೆ, ಫಸ್ಟ್ ನಮ್ಮ ಫ್ರೆಂಡ್ಗೆ ಇಲ್ಲ, ಇನ್ನೊಬ್ರಿಗೆ ಮಾಡೋಣ ಅಂತ ಮಾಡ್ತಾ ಇದೀನಿ. ಲೆಟ್ಸ್ ಗೋ. ಹಲೋ, ಎಲ್ಲಿದ್ಯಾ ಮಚ್ಚ? ಊರಲ್ಲಿದ್ಯಾ? ಸರಿ, ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಹೇಳಪ್ಪ. ಈಗ ಬಿಗ್ ಬಾಸ್ 11ಗೆ ನಿನ್ ಪ್ರಕಾರ ಯಾರು ಹೋಗ್ಬೇಕು? ಇವಾಗ ಸೀಸನ್ 11ಗೆ ಯಾರು ಹೋಗ್ಬೇಕು? ಒಂದು ಸನ್ನಿ ಲಿಯೋನು. ಖುಷಿಗಳ ಕಚ್ಚಗುಳಿ ಇದ್ದರೆ ನೀ ಪಕ್ಕದಲ್ಲಿ. ಇನ್ನೊಬ್ರು ರೇವಣ್ಣನ್ ಕಲ್ಸು. ಪ್ರಜ್ವಲ್ ರೇವಣ್ಣನ. ಯಾಕೆ ಅಂತ ಹೇಳು. ಯಾರನ್ನ? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಯಾಕೆ? ಆಟಗಳು ಚೆನ್ನಾಗಿರ್ತದೆ, ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಗೇಮರ್ ಅಂತನ. ಗೇಮ್ಸ್ ನೆಲ್ಲ ಚೆನ್ನಾಗ್ ಆಡ್ತಾರೆ ಅಂತ ಕಾರಣಕ್ಕೆ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಒಳ್ಳೆ ಆನ್ಸರ್ ಕೊಟ್ಟೆ. ಸರಿ ಇರು ಮಚ್ಚ, ಮಾಡ್ತೀನಿ. ಸರಿ ಸರಿ. ಎಸ್, ನೋಡಿ ನಮ್ ಫ್ರೆಂಡ್ ಯಾರೋ ಒಬ್ಬ ಒಳ್ಳೆ ಆನ್ಸರ್ ಕೊಟ್ಟ. ನಮ್ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ನಮ್ ಸನ್ನಿ ಅಕ್ಕನ ಕಳ್ಸ್ಬೇಕಂತೆ. ಅವ್ರು ನಾನು ಇನ್ನ LKG, ನಾನು LKG. ಯಾರು ನಾವು ಇಬ್ರು ಒಳ್ಳೆ ಬ್ಯಾಟ್ಸ್ಮನ್ ಮತ್ತೆ ಪ್ಲೇಯರ್ಸು. ಗೇಮ್ ಆಡೋರು ಬರೋರ್ನ ಗೇಮ್ ಆಡೋಕೆ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇವತ್ತಿನ ಕಂಟೆಂಟ್ ಇಷ್ಟೇ. ನೆಕ್ಸ್ಟ್ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ, ಈ ವಿಡಿಯೋ ನಂಗೆ ಸಕ್ಸಸ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜಸ್ಟ್ ಕಂಟೆಂಟ್ ಅಷ್ಟೇ, ಕಾಮಿಡಿ ಆಗಿ ತಗೋಬೇಕು ಎಲ್ಲರೂ ಅಂತ ವಿನಂತಿಸುತ್ತಾ, ಜೈ ಶ್ರೀರಾಮ್. ಥ್ಯಾಂಕ್ ಯು.